ಸ್ಥಾನವನ್ನು ಇಟ್ಟುಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವಾವತಾರಿ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಸಭೆಯಗಣ ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡಂಥ ಪ್ರಣವ ನಿರಂಜನ ಸ್ವರೂಪಿ ಪಂಚಮಲಿಂಗೇಶ್ವರಪ್ಪಂಗಳವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸಿ ಬ್ರಹ್ಮವೇದಕ್ಕೆ ಉಪಸ್ಥಿತರಾದ ವಿದ್ಯಾನಂದ ಮಹಾಸ್ವಾಮೀಜಿಯವರು ಮೊದಲುಗೊಂಡು ಸರ್ವ ಪೂಜ್ಯರ ಮಾತಾಜಿಯವರ ಚರಣಗಳಿಗೆ ಅನೇಕ ನಮನವನ್ನು ಸಮರ್ಪಿಸಿ ನಿಮ್ಮೆಲ್ಲರ ಸದೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ಚಿಂತನೆಗಾಗಿಟ್ಟುಕೊಂಡ ವಿಷಯವು ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿತವಾದ ವಿವೇಕ ಚಿಂತಾಮಣಿಯ ಒಂದು ಪ್ರಕರಣವನ್ನೇ ಆಧಾರವಾಗಿಟ್ಟುಕಿಂದಿನ ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಜ್ಞಾನಿಯಿಂದ ಈ ಲೋಕಕ್ಕೆ ಏನು ಪ್ರಯೋಜನ ಅಂತ. ಜ್ಞಾನಿ ಒಬ್ಬ ಜೀವನ್ಮುಕ್ತ, ಒಬ್ಬ ಸ್ಥಿತಪ್ರಜ್ಞ, ಒಬ್ಬ ಆರೂಢ, ಒಬ್ಬ ಸಂತ ಅಂತ ಅನೇಕ ಅಂಥ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರ್ತಾನವ. ಜೀವನ್ನೇವ ಮುಕ್ತ ಜೀವನ್ಮುಕ್ತ ಅಂತ ಜೀವಿಸಿಕೊಂಡಿರ್ತಾರ, ಜೀವತ್ವ ಹೋಗಿರ್ತವಂಗ. ಜೀವತ್ವ ಅಂದ್ರೆ ನಾನು ನನ್ನದೆಂಬುದನ್ನು ಎರಡನ್ನೂ ಕಳೆದುಕೊಂಡು ಅವ ಉಳ್ಕೊಂಡು ನಿತ್ಯ ಆನಂದದಲ್ಲಿ ಇರ್ತಂತಹ ಜೀವನ್ಮುಕ್ತ. ಹೆಂಗೆ ಸರ್ಪ ಇರ್ತೈತಿ, ಸರ್ಪತ್ವ ಹೋಗಿರ್ತೈತಿ ಅಂತ. ಅಂಥ ಜೀವನ್ಮುಕ್ತನಾದ ನಿರುಪದ್ರವವಾದ ಈ ಪ್ರದೇಶದಲ್ಲಿ ಅವ ಎಲ್ಲಿ ವಾಸವಾಗಿರ್ತಾನ, ಉಪದ್ರವ ಇರುವುದಿಲ್ಲ ಅವನಲ್ಲಿ ವಾಸದಲ್ಲಿ. ಅವ ಬಂದು ಎಲ್ಲಿ ಸ್ಥಾನವನ್ನು ನೆಲೆ ಉರಿರ್ತಾನೋ ಆ ಸ್ಥಾನವೆಲ್ಲವೂ ಪಾವಿತ್ರತೆಯಾಗಿರುತ್ತದೆ ಅಂತ. ಅಂಥ ಜೀವನ್ಮುಕ್ತ ಸಿಗುವುದು ಭಾಳ ದುರ್ಲಭ ಅದ. ಅದಕ್ಕೆ ಜ್ಞಾನಿ ತ್ರೈಲೋಕ್ಯ ಸುದುರ್ಲಭಂ ಅಂದರು. ಭಾಳ ದುರ್ಲಭ ಜ್ಞಾನಿಗಳು ಸಿಗುವುದು ಅಂತ. ಆ ಜ್ಞಾನಿಗಳರ ಹೆಂಗಿರ್ತಾರಪ್ಪ ಅಂತ ಕೇಳಿದ್ರೆ ನಿಜಗುಣರು ಒಂದೆಡೆ ಹೇಳ್ತಾರ, ಅರಿಯದ ಮೂಢನ ಪರಿಯೊಳಿರ್ಪನು ನಿಜನವರಿದ ಮಹಾಪುರುಷ ತನ್ನ ತರ್ಕಿಸದೆ ಎಲ್ಲರ ಕೂಡ ಸಂಚರಿಪನು ಉಂಡುಟ್ಟು ಸಂಚರಿಪನು ಅಂದರು. ತನ್ನ ನಿಜವನ್ನು ಪರೀಕ್ಷಿಸಿ ಏನು ಮಾಡಿನ, ತನ್ನ ನಿಜವನ್ನು ಅರಿತ ಮಹಾಪುರುಷ ತನ್ನ ಕುರುವು ತೋರದೆ ತನ್ನ ಗುರುತು ತೋರಗೊಡುದಿಲ್ಲವ. ನಾ ಹೀಗೆ ಅದೇನಿ ಅಂತ ನೋಡೋರ ಕಣ್ಣಿಗೆ ಹೆಂಗೆ ತೋರ್ತಾನಪ್ಪ ಅಂದ್ರೆ ಹುಚ್ಚುರಂಗ ಹೊರಗೆ ತೋರಿದ್ರೆ ಒಳಗೆ ಸದಾ ಕಾಲದಲ್ಲಿ ತನ್ನ ಆತ್ಮಾನಂದದಲ್ಲೇ ಇರುತ್ತಾನೆ ಅಂತ ಮಹಾಯೋಗೀಶ್ವರ ಅಂತ ಅರ್ಥ. ಇನ್ನೊಂದು ನಿಜಗುಣರು ಒಂದು ಕಡೆ ಹೇಳ್ತಾರ, ಅಂತರ ಆತ್ಮ ಅವಸ್ಥೆಯೋಳ್ ಗುರುಂತಾನೆ ಅಂತ ಅರ್ಥ. ಯಾವಾಗಲೂ ಅವನ ಮನೋವೃತ್ತಿಯು ಅಂತರ್ಮುಖವಾದಾಗ ಕೇವಲ ಬಿಂಬರೂಪವಾದ ಆನಂದದಲ್ಲಿಯೇ ಅವನ ರಮಮಾಣ ಇರ್ತದೆ. ಅವನಿಗೆ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವನ ಮನೋವೃತ್ತಿಯು ಬಹಿರ್ಮುಖಕ್ಕೆ ಬಂದಾಗ ಆ ಆನಂದದ ವೃತ್ತಿಯಲ್ಲಿ ಅವನ ನೇತ್ರ ಸಂಬಂಧಕ್ಕೆ ಯಾರು ಕಣ್ಣಿಗೆ ಬೀಳ್ತಾರ ಅವರೆಲ್ಲರೂ ಉದ್ಧಾರವಾಗುತ್ತಾರೆ ಅನ್ನೋ ಮಾತನ್ನು ನಿಜಗೊಂಡ್ರೆ ಇಲ್ಲಿ ಜ್ಞಾನಿಯಿಂದ ಈ ಲೋಕಕ್ಕೆ ಏನು ಪ್ರಯೋಜನ ಅಂದ್ರೆ 4 ಪ್ರಕಾರವಾದ ಜನಗಳು ಇಲ್ಲಿ ಉದ್ಧಾರವಾಗುತ್ತಾರೋ ಅಂತ ಹೇಳ್ತಾರೆ. 1ನೇದವ ಶಿಷ್ಯ, 2ನೇದವ ಭಕ್ತ, 3ನೇದವ ಪಾಪಿ, 4ನೇದವ ಉದಾಸೀನ ಅಂತ ಅರ್ಥ. ಇಲ್ಲಿ ಶಿಷ್ಯನಾದಂಥವನು ಅಂದ್ರೆ ಶಿಷ್ಯ ಅಂದ್ರೆ ಕೇವಲ ಪರಿಪೂರ್ಣವಾದ ಬ್ರಹ್ಮಸ್ಥಿತಿಯನ್ನು ಇದೇ ಜನ್ಮದಲ್ಲಿ ನಾನು ಪಡೆಯಬೇಕೆನ್ನುವ ಉತ್ಕಟವಾದ ಇಚ್ಛೆ ಉಳ್ಳವನೇ ಶಿಷ್ಯ. ಅವ ಏನು ಮಾಡ್ತಾನೆ, ಅಂಥ ಜೀವನ್ಮುಕ್ತದ ತತ್ವಜ್ಞಾನಿಯಲ್ಲಿ ವಿಶ್ವಾಸವಂ ಅಂದ್ರು. ವಿಶ್ವಾಸ ಅಂದ್ರೆ ಶ್ರದ್ಧೆ ಉಳ್ಳವನಾಗಿ. ಯಾಕಂದ್ರೆ ಗುರುವೇ ಏನಕ್ಕಂದ್ರೆ ಗುರುವಿನಿಂದಲೇ ನನ್ನ ಜನ್ಮವು ಉದ್ಧಾರವಾಗುತ್ತದೆ ಅಂತಿದ್ರು. ಗುರು ಯಾರಂತ ತಿಳ್ಕೊಂಡಿರ್ತಾನಂದ್ರೆ ಗುರು ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳ್ಕೊಂಡಿರ್ತಾನ. ಅದನ್ನೇ ಶ್ರುತಿಯಲ್ಲಿ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ. ನರನನ್ನುವುದಲ್ಲವ, ಪರಮಾತ್ಮನೇ ನರರೂಪದಿಂದ ಅವತರಿಸಿ ಬಂದಿರ್ತಾನೆ ಜಗದುದ್ಧಾರಕ್ಕೆ ಅಂತೇಳಿ
ಅವನಲ್ಲಿ ವಿಶ್ವಾಸವುಳ್ಳವನಾಗಿ ಸದ್ಭಾವ ಸೇವುಳ್ಳವನಾಗಿ ನಿತ್ಯ ಆತ್ಮಚಿಂತನೆ ಮಾಡ್ತಾನ ಶಿಷ್ಯ, ಇವನು ಉದ್ಧಾರಕನ ಒಂದನೇದ್ದು. ಎರಡನೇದವ ಭಕ್ತ ಏನು ಮಾಡ್ತಾನಂದ್ರೆ, ಭಕ್ತರಲ್ಲಿ ಸಕಾಮಿಗಳಂದ್ರೆ ಫಲಾಪೇಕ್ಷಗಳು ಇರ್ತಾರ, ಫಲವೂ ಬೇಡಪ್ಪ ನಿಷ್ಕಾಮಗಳು ಇರ್ತಾರ. ಅವ್ರನ್ನು ಅನುರಾಗದಿಂದ ಅವನನ್ನು ಭಜಿಸಿದೊಡೆ. ಅನುರಾಗದಿಂದ ಅಂದ್ರೆ ಪ್ರೇಮದಿಂದ, ಅಂದ್ರೆ ತನ್ನ ಮೇಲೆ ಎಷ್ಟು ಪ್ರೇಮ ಐತಿ ಅದನ್ನೇ ನಿಜಗೊಂಡ್ರು. ಆವ ಕಾಲದಳು ಬಳಿಕಾವ ದೇಶದಳು ಬೇರ ವಸ್ತುನೋಳು ಒಡವೆರೆಯದೆ ಅತಿಮಮತ ತನ್ನ ಮೇಲಿರ್ಪುದಂತೆ ಗುರುದೇವತೆಯೋಳ್ ಅನುರಾಗದಿಂದಿರುವುದೇ ನಿಜ ಭಕ್ತಿ ಅಂದರು. ಅಂಥ ತನ್ನ ಮೇಲಿನ ಇದ್ದ ಪ್ರೀತಿಯನ್ನು ಗುರುವಿನಲ್ಲಿಟ್ಟು ನಿತ್ಯವರ ಸೇವಾದಿಗಳನ್ನು ಮಾಡಿ ಸಕಾಮಿಗಳಾದವರಿಗೂ ಲೋಕದಲ್ಲಿ ಫಲವನ್ನು ಕೊಡ್ತಾರ. ನಿಷ್ಕಾಮವಾದವರಿಗೆ ಅಂತಃಕರಣ ಪರಿಶುದ್ಧರ ಜ್ಞಾನವನ್ನು ಉಪದೇಶವನ್ನು ಮಾಡ್ತಾನೆ. ಯಾಕೆ ಈಗಿನ ಕಾಲದಲ್ಲಿ ಸಕಾಮಿಗಳ ಭಾಳ, ಸಕಾಮಿ ಅಂದರೆ ಫಲಾಪೇಕ್ಷೆಯವರು, ಅವರಿಗೆ ಬೇಡಿದ್ದು ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಅವರಲ್ಲಿ ದೃಷ್ಟ ಫಲಾನೂ ಉಂಟು, ಅದೃಷ್ಟ ಫಲಾನೂ ಉಂಟು. ಅದು ಈ ಕಲಿಯುಗದಲ್ಲಿ ಕಲಿಕಾಲದಲ್ಲಿ ಸದ್ಯ ದೃಷ್ಟ ಫಲ ಅದೃಷ್ಟ ಫಲ ಎರಡೂ ಕೊಡ್ತಕ್ಕಂಥ ಭಾವವುಳ್ಳವರು ಏಕೈಕ ಜಗದ್ಗುರು ಯಾರಂದ್ರೆ ಶಿವಾನಂದ ಭಾರತೀ ಅಪ್ಪಗಳವರು ಅಂತ ಇದನ್ನು ನಾವು ಮಣಿದಾಡಬೇಕು. ಅವರು ಎರಡೂ ಫಲ ಭಕ್ತರಿಗೆ ಬೇಡಿದ ಇಷ್ಟಾರ್ಥನೂ ಕೊಡ್ತಾರ, ಮುಮುಕ್ಷುಗೂ ಬಂದಂಥ ತತ್ವಜ್ಞಾನವನ್ನು ಬೋಧಿಸಿ ಭ್ರಮವನ್ನು ರಹಿತ ಮಾಡ್ತಾರೆ. ಇವ್ರಿಗೆ ಭಕ್ತ ಅಂತ. ಮೂರನೇದವ ಪಾಪಿ. ಅವ ಪಾಪಿ ಏನು ಮಾಡ್ತಾರೆ, ಪಾಪದಿಂದ ಕೂಡಿಕೊಂಡು ಪರಮಾತ್ಮನ ಚಿಂತನೆಯನ್ನು ಮಾಡಿ ಗುರು ಕೊಟ್ಟ ಮಂತ್ರವನ್ನು ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡುವುದರಿಂದ ಗುರು ಏನು ಕೊಟ್ಟಿರ್ತಾನ ಪಂಚಾಕ್ಷರಿಯ ಮಂತ್ರವನ್ನು ಅದನ್ನು ಭಕ್ತಿಯಿಂದಲೇ ಅನುಷ್ಠಾನ ಮಾಡಿದ್ರೆ ಅದನ್ನೇ ನಿಜಗೊಂಡ್ರು. ಸಕೃತ್ಯುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಭವೇತ್ ಸರ್ವೇಶಾಮಪಿ ಜಂತೂಣಂ ಸರ್ವ ಪಾಪಕ್ಷಯೋ ಭವೇತ್ ಎನಲಾಗಿ ಇಂತೆನಲಾಗಿ ಶ್ರುತಿ ಎನಲಾಗಿ ಹವಣಿಸಬಾರದ ಕಲುಷವಳೆದು ರಾಜಿಸುವರು ನಿರ್ಬಲತೆಯಿಂದ. ಅಂಥ ಪಾಪಿನೂ ಉದ್ಧಾರಕ್ಕನ ಅವನ ದೃಷ್ಟಿಯಿಂದ. ಇನ್ನು ಉದಾಸೀನ, ಆ ಪಾಪಿಗೆ ಏನು ಮಾಡ್ತಾನ, ರಾಗನೂ ಮಾಡೋಲ್ಲ ದ್ವೇಷನೂ. ಉದಾಸೀನ ವೃತ್ತಿ ಏನು ಇರ್ತಾನವ, ಅವನ ಚರ್ಯವನ್ನು ನೋಡಿ, ಅವನ ದಿನವರೆಗೆ ಚರ್ಯವನ್ನು ನೋಡಿ ಅವರ ಸಂಘವನ್ನು ಮಾಡಬೇಕು, ನಾನು ಧನ್ಯನಾಗಬೇಕೆನ್ನುವ ಈ ಲವಲವಿಕೆ ಉಳ್ಳವನಾಗುತ್ತಾನೆ ಅಂಥೇಳಿ ಇಲ್ಲಿ ಒಬ್ಬ ತತ್ವಜ್ಞಾನಿ ಜೀವನ್ಮುಕ್ತನಾದ ಪುರುಷ ತನ್ನ ಇಡೀ ಆಯುಷ್ಯವೆಲ್ಲವನ್ನು ಭಕ್ತರಿಗೆ ಅದನ್ನು ಸವಿಸ್ತಾನ ಅಂಥೇಳಿ ನಿಜಗುಂಡ್ರು ಭಾಳ ಸುಂದರ. ಇಲ್ಲಿ ಚನ್ನ ಋಷಿವೇಂದ್ರ ಮಹಾಸ್ವಾಮಿಗಳು ಬರುವಕ್ಕಿಂತ ಪೂರ್ವದಲ್ಲಿ ನಿನ್ನೆ ನಮ್ಮ ಕುಲಕರ್ಣರು ಒಂದು ಮಾತು ಹೇಳಿದರು. ಏನೇನು ಇದ್ದಿದ್ದಿಲ್ಲ, ಕೇವಲ ಒಂದು 25 ಮನಿ ಅಷ್ಟೇ ಇದ್ದು ಚನ್ನ ಋಷಿವೇಂದ್ರ ಮಹಾಸ್ವಾಮೀಜಿಯವರು ಈ ಭೂಮಿಗೆ ಪಾದಾರ್ಪಣೆ ಮಾಡಿ ಅದಕ್ಕೆ ನಿಮಿಷಾರ್ಧಂ ವಾ ಯತ್ರ ತಿಷ್ಠಂತಿ ಯೋಗಿನಃ, ಒಂದೇ ನಿಮಿಷ ಬಂದು ನಿಂತರೆ ಏನಾಗುತ್ತದೆ ಅಂತ ನಿಜಗುಣತರ. ನಡೆದೇವ ಯಾತ್ರೆ ನಿಂದೊಡೆ ವಾರಣಾಸಿ ಪಿಡುದಿದೆ ಸುಮತ ಯೋಗೀಶ್ವರನಂ ನುಡಿದಿದೆ ಮಂತ್ರ ಅಂದ್ರೆ ನಡೆದೇವ ಯಾತ್ರೆ. ಅವ ಎಲ್ಲಿ ನಡೆದನ ಅದೇ ಯಾತ್ರೆ. ಯಾಕೆ ಯಾತ್ರಾ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಯಾತ್ರವನ್ನು ಮಾಡುವಂದ್ರ ಆ ಜಗವನ್ನು ಪವಿತ್ರತೆ ಆಯಿತು, ಆ ಜಗದಲ್ಲಿ ಇದ್ದ ಜೀವಿಗಳಿಗೆ ತತ್ವಜ್ಞಾನವನ್ನು ಬೋಧಿಸುತ್ತಾರೆ, ಪಾವನ ಮಾಡ್ತಾರಕ್ಕ ನಡೆದೇವ ಯಾತ್ರೆ. ನಿಂದೊಡೆ ವಾರಣಾಸಿ, ಈ ಹಾರುಗೇರಿ ಚನ್ನ ಋಷಿವೇಂದ್ರ ಮಹಾಸ್ವಾಮಿಗಳು ಬರುವಕ್ಕಿಂತ ಪೂರ್ವ ನಿಂತಿದ್ದು ಎಲ್ಲೇ ಒಂದಿಟ್ಟು ಅಷ್ಟಟ್ಟ ಇತ್ತದು. ಯಾವಾಗ ಚನ್ನ ಋಷಿವೇಂದ್ರ ಮಹಾಸ್ವಾಮಿ ಪಾದಾರ್ಪಣೆ ಮಾಡಿದ್ರು ಇದೇನಾಯ್ತು, ಈಗ ನೋಡ್ತಕ್ಕಂಥ ಛೋಟಾ ಬಾಂಬೈ ಅಂತ ಕರಿತಾರೆ ಇದಕ್ಕೀಗ. ಹಾರುಗೇರಿ ಹರಣಗಿರಿ ಅಂತ ಕರೀತಾರೆ. ನಡೆದೇವ ಯಾತ್ರೆ ನಿಂದೊಡೆ ವಾರಣಾಸಿ ಪಿಡುದೇಸು ಮತ, ಅವ ಏನು ಹೇಳ್ತಾನ ಅದ ಮತ. ಯೋಗೀಶ್ವರನ್ ನುಡಿದುದೇ ಮಂತ್ರ, ಅವನ ಬಾಲಿ ಏನು ಬರ್ತೈತಿ ಅದೇ ಮಂತ್ರ ಅಂತ ನಿಜಗುಂಡು ಶಿವಯೋಗಿಗಳು ಬಹಳ ಸುಂದರ ಹೇಳ್ಯಾರ.